ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮೇನಕಾ ಮುಕುಂದ್. ಚೇತನ ಸ್ವ ಉದ್ಯೋಗ ಸಂಸ್ಥೆಗೆ ಸ್ವಾಗತ ಸುಸ್ವಾಗತ. ಓಕೆ, ಇವತ್ತಿನ ಕ್ಲಾಸಲ್ಲಿ ಏನಪ್ಪ ಹೇಳ್ಕೊಡ್ತಾ ಇದ್ದೀನಿ ಅಂತಂದ್ರೆ, ಲೈನಿಂಗ್ ಬ್ಲೌಸ್ ಕಟಿಂಗ್ ಎಲ್ಲ ಹೇಳ್ಕೊಟ್ಟಿದ್ದೆ. ಕಟಿಂಗ್ ಎಲ್ಲ ನೋಡ್ಕೊಂಡಿದ್ದೀರಾ, ಸ್ಟಿಚಿಂಗ್ ನೋಡ್ಕೊಂಡಿದ್ದೀರಾ, ಸ್ಲೀವ್ ಕಟಿಂಗು ಸ್ಟಿಚಿಂಗು ಎಲ್ಲ ಹೇಳ್ಕೊಟ್ಟಿದ್ದೀನಲ್ವಾ. ಇವಾಗ ಮೇನ್ ಹೇಳ್ಕೊಡ್ಬೇಕಾಗಿದ್ದು ಸೈಡ್ ಫಿಟ್ಟಿಂಗು. ಎಲ್ಲ ಏನ್ ಮಾಡ್ತಾರಪ್ಪ ಅಂದ್ರೆ, ಸುಮ್ಮನೆ ಒಂದು ಲಾಸ್ಟ್ ಒಂದು ಮತ್ತೆ ಸ್ಲೀವ್ ಒಂದು ಲಾಸ್ಟ್ ಒಂದು ಮರ್ಗಂಗ್ ಸ್ಟ್ರೈಟ್ ಲೈನ್ ಹಾಕೊಂಡ್ಬಿಟ್ಟು ಸ್ಟಿಚ್ ಹಾಕೊಂತಾರೆ. ಇಲ್ಲ ಅಂದ್ರೆ ಇಲ್ಲಿ ಸ್ವಲ್ಪ ಲೂಸ್ ಮಾಡ್ಕೊಂಡು ಊದ್ಕೊಳ್ಳೋ ತರ ಮಾಡ್ಕೊಂತಾರೆ. ಇಲ್ಲೆಲ್ಲ ಶೋಲ್ಡರ್ ಡ್ರಾಪ್ ಹಾಕೊಂಡು ಜಾರ್ಕೊಳ್ಳೋ ತರ ನಿಮ್ಗೆ ಲೂಸ್ ಆಗಿ ಮಾಡ್ಕೊಂತಾರೆ. ಅದು ಯಾವುದೇ ಪ್ರಾಬ್ಲಮ್ ಬರ್ದ ಹಾಗೆ ಹೇಗೆ ಸೈಡ್ ಫಿಟ್ಟಿಂಗ್ ಮಾಡಬೇಕು, ಮತ್ತೆ ಅಪ್ ಅಂಡ್ ಡೌನ್ ಬರುತ್ತೆ. ಸೈಡ್ ಫಿಟ್ಟಿಂಗ್ ಮಾಡ್ಬೇಕಾದ್ರೆ ಕೆಲವ್ರದ್ದು ಉದ್ದ ಒಂದು ಬ್ಯಾಕ್ ಉದ್ದ ಇರುತ್ತೆ, ಫ್ರಂಟ್ ಮೋಟ ಇರುತ್ತೆ. ಇಲ್ಲಾಂದ್ರೆ ಫ್ರಂಟ್ ಉದ್ದ ಇರುತ್ತೆ, ಇಲ್ಲ ಬ್ಯಾಕ್ ಮೋಟ ಇರುತ್ತೆ. ಆ ಥರದನ್ನು ತುಂಬಾ ಜನ ಮಿಸ್ಟೇಕ್ ಮಾಡ್ತಾ ಇರ್ತೀರಾ. ಫಸ್ಟು ಅದು ಏನಕ್ಕೆ ಮಿಸ್ಟೇಕ್ ಆಗುತ್ತೆ, ಆಮೇಲೆ ಯಾವುದೇ ಪ್ರಾಬ್ಲಮ್ ಬರ್ದಂಗೆ ಸೈಡ್ ಫಿಟ್ಟಿಂಗ್ ಹೇಗೆ ಮಾಡೋದು ಅನ್ನೋದು ಇವತ್ತಿನ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಓಕೆನಾ? ಅದಕ್ಕೂ ಮುಂಚೆ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ, ಈ ಚಾನಲ್ ಭುವನ್ ಟೈಲರಿಂಗ್ ಕ್ಲಾಸ್ ಚಾನಲ್ ಅಲ್ಲ, ಆ ಚಾನಲ್ ಬೇರೆ ಇದೆ. ತುಂಬ ಜನ ಅದಕ್ಕೆ ಸಬ್ಸ್ಕ್ರೈಬ್ ಆಗಿದ್ರೆ 1 lakh ಕಂಪ್ಲೀಟ್ ಆಗಿ ಇನ್ನು ಮುಂದೆ ಜರ್ನಿ ನಡೀತಾ ಇದೆ. ಅದೇ ಥರ ಇದು ಕೂಡ ಚೇತನ ಸ್ವ ಉದ್ಯೋಗ ಸಂಸ್ಥೆ ಅಂತೇಳಿ. ಇದಕ್ಕೆ ನೀವು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಇದನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದರಲ್ಲಿ ಒಳ್ಳೊಳ್ಳೆ ವಿಡಿಯೋಸ್ ಆಗ್ತಾ ಇರ್ತೀನಿ, ನೋಡಿಕೊಂಡು ನೀವು ಕಲ್ತ್ಕೊಳ್ರುವಂತೆ. ಓಕೆನಾ? ಸರಿ ಕಣ್ರೋ. ಆಮೇಲೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಬೇಕು, ಮತ್ತೆ ಬೇರೆಯವ್ರಿಗೆಲ್ಲ ಶೇರ್ ಮಾಡಬೇಕು. ಓಕೆನಾ? ಅವರು ಎಲ್ಲ ನೋಡಿ ಕಲ್ತ್ಕೊಳ್ಳಿ ಅಲ್ಲ. ಸರಿ, ಆಮೇಲೆ ಏನಾದ್ರು ಡೌಟ್ ಇತ್ತು ಅಂದರೆ ಕಮೆಂಟ್ ಮಾಡಿ. ಓಕೆ, ಇವಾಗ ಅದನ್ನ ಹೇಗೆ ಫಸ್ಟು ಅದು ಏನು ಪ್ರಾಬ್ಲಮ್ ಆಗುತ್ತೆ, ನೀವು ಅಪ್ ಅಂಡ್ ಡೌನ್ ಏನಕ್ಕೆ ಬರುತ್ತೆ ಅದನ್ನೆಲ್ಲ ಹೇಳ್ಬಿಟ್ಟು ಎಕ್ಸ್ಪ್ಲೈನ್ ಮಾಡಿ ಆಮೇಲೆ ಸೈಡ್ ಫಿಟ್ಟಿಂಗ್ ಹಾಕೋದನ್ನ ತೋರಿಸ್ಕೊಡ್ತೀವಿ. ಓಕೆನಾ? ಇವಾಗೆಲ್ಲ ಇದು ಬ್ಲೌಸ್ ಕಟಿಂಗು ಸ್ಟಿಚಿಂಗು ನೋಡ್ಕೊಂಡಿದ್ದೀರಲ್ವಾ. ಸೈಡ್ ಫಿಟ್ಟಿಂಗ್ ಮಾಡಬೇಕಾದ್ರೆ ನಿಮಗೆ ಯಾರಾದ್ರೂ ಮಾಡಿದಾಗ ಅಪ್ ಅಂಡ್ ಡೌನ್ ಬರ್ತಿದ್ಯಾ, ಬ್ಯಾಕ್ ಏನಾದರೂ ಜಾಸ್ತಿ ಬಂದು ಈ ಫ್ರಂಟಲ್ಲಿ ಮೋಟ ಬಂದು ಈ ರೀತಿ ಜಾಸ್ತಿ ಬರ್ತಿದ್ಯಾ. ಕೆಲವರು ಈ ಥರ ಜಾಸ್ತಿ ಬಂದು ಏನು ಮಾಡ್ಬಿಡ್ತಾರೆ, ಇದನ್ನ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಹೊಲ್ಕೊಂಡು ಇಮಿಂಗ್ ಮಾಡ್ಕೊತಾರೆ. ಆ ರೀತಿ ಮಾಡಕ್ಕೆ ಹೋಗ್ಬೇಡಿ. ಏನಕ್ಕಪ್ಪ ಅಂದರೆ ಲೆಂತ್ ಕಮ್ಮಿ ಆಗುತ್ತೆ. ಬೆನ್ನಿನ ಉದ್ದ ಅಳತೆ ಬ್ಲೌಸ್ಗಿಂತ ಲೆಂತ್ ಕಮ್ಮಿ ಆಗುತ್ತೆ. ಆ ರೀತಿ ಮಾಡಕ್ಕೆ ಹೋಗ್ಬೇಡಿ. ಏನಕ್ಕೆ ಈ ರೀತಿ ಪ್ರಾಬ್ಲಮ್ ಬರುತ್ತೆ ಅಂದರೆ, ನೀವು ಫ್ರಂಟ್ ಲೆಂತಲ್ಲಿ ಅಳತೆ ತೊಗೋಬೇಕಾದ್ರೆ ಮಿಸ್ಟೇಕ್ ಮಾಡ್ಕೊಂಡಿರ್ತೀರಾ. ಇಲ್ಲೆಲ್ಲೋ ಅಳತೆ ತೊಗೋಬೇಕಾದ್ರೆ ಇಲ್ಲಿ ಕಮ್ಮಿ ತೊಗೊಂಡಿರ್ತೀರಾ, ಫ್ರಂಟ್ ಲೆಂತ್ ಕಮ್ಮಿ ತೊಗೊಂಡಿರ್ತೀರಾ. ಆ ರೀತಿ ಆದಾಗ ಈ ಥರ ಅಪ್ ಆ್ಯಂಡ್ ಡೌನ್ ಬರುತ್ತೆ. ಇನ್ನೊಂದೇನಪ್ಪ ಅಂತಂದರೆ, ಇದನ್ನ ಫ್ರಂಟ್ ಲೆಂತ್ ಇದನ್ನೇನು ಮಾಡ್ತಾರೆ, ಕೆಲವರು ಪಟ್ಟಿ ಪೀಸ್ನ ಇದನ್ನ ಕ್ರಾಸಿಗೆ ಕಟ್ ಮಾಡ್ಕೊಂಡಿರ್ತಾರೆ. ಇಲ್ಲೂ 3.5 ಕೊಟ್ಕೊಂಡಿರ್ತಾರೆ, ಇಲ್ಲೂ 3.5 ಕೊಟ್ಕೊಂಡಿರ್ತಾರೆ. ಅವಾಗ ಅವರು ಈ ಭಾಗನ ಕಮ್ಮಿ ಇಟ್ಕೊಂಡಿರ್ತಾರೆ. ಈ ಅಳತೆ ತಗೊಂಡು ನೀವು ಮಾರ್ಕ್ ಹಾಕಿದಾಗ ಅಪ್ ಆ್ಯಂಡ್ ಡೌನ್ ಕೂಡ ಬರುತ್ತೆ. ಅವಾಗ ನೀವು ಒಂದು ಅರ್ಧ ಇಂಚು ಎಕ್ಸ್ಟ್ರಾ ತಗೋಬೇಕು. ಈ ಲಾಸ್ಟಲ್ಲಿ ಅದು ಸ್ಟ್ರೈಟ್ ಬರುತ್ತೆ. ನಮ್ಮದು 3.5 ತೊಗೊಂಡಿರ್ತೀವಿ, ಅವರು ಇಲ್ಲಿ ಜಾಸ್ತಿ ತೊಗೊಂಡಾಗ ನೀವು ಅದೇ ಅಳತೆ ನೋಡಿಕೊಂಡು ತೋಳಿನ ಕೆಳಭಾಗದಿಂದ ಪಟ್ಟಿ ಪೀಸ್ನ ಅಳತೆ ತೊಗೊಂಡ್ರೆ ಇದು ಅಪ್ ಆ್ಯಂಡ್ ಡೌನ್ ಬರುತ್ತೆ. ಓಕೆ, ಕ್ಲಿಯರ್ ಆಯಿತಾ? ಅಕಸ್ಮಾತ್ ಬಂದಿದೆ ಅಂತ ಇಟ್ಕೊಳ್ಳಿ, ಮ್ಯಾಮ್ ಕಟ್ ಮಾಡಿಬಿಟ್ಟಿದ್ವಿ, ಗೊತ್ತಾಗಲ್ಲ, ಮಿಸ್ ಆಯಿತು, ಕಟ್ ಮಾಡಿ ಆಯಿತು, ಹೊಲ್ದಾಯಿತು, ಇವಾಗ ನಾವು ಸೈಡ್ ಫಿಟ್ಟಿಂಗ್ ಮಾಡ್ಬೇಕಾದ್ರೆ ನೋಡ್ತಾ ಇದ್ದೀವಿ ಈ ರೀತಿ ಅಪ್ ಆ್ಯಂಡ್ ಡೌನ್ ಬಂದಿದೆ, ನಾವೇನು ಮಾಡಬೇಕು? ಆ ರೀತಿ ಇದ್ದಾಗ ಈ ಡಾಟ್ ಇರುತ್ತಲ್ರೋ, ಈ ಡಾಟ್ನ ಬಿಚ್ಕೊಳ್ಳಿ, ಪರವಾಗಿಲ್ಲ, ಆವಾಗ ಸ್ವಲ್ಪ ಉದ್ದ ಬರುತ್ತೆ. ಓಕೆನಾ ಮೇಡಮ್? ಕಪ್ಸ್ ಹತ್ರ ಏನು ಪ್ರಾಬ್ಲಮ್ ಆಗಲ್ವಾ? ಇಲ್ಲ, ಒಂದು ಈ ಡಾಟ್ ಇದ್ರೂ ನಡೆಯುತ್ತೆ, ಇಲ್ಲ ಅಂದ್ರೂ ನಡೆಯುತ್ತೆ. ಕೆಲವು 3 ಡಾಟ್ ಬ್ಲೌಸ್ಗಳು ಬರ್ತಾವಲ್ವಾ, ಅದೇ ಥರ ಇದನ್ನು ಬಿಚ್ಚಿದಾಗ ಸ್ವಲ್ಪ ಉದ್ದ ಆಗುತ್ತೆ. ಅಕಸ್ಮಾತ್ ಇದು ಪಟ್ಟಿ ಪೀಸ್ ಏನಾದ್ರು ಜಾಸ್ತಿ ಹಿಡ್ದಿದ್ದಾಗ ಇದನ್ನ ಸ್ವಲ್ಪ ಕಡಿಮೆ ಮಾಡಿಕೊಂಡು ಸ್ಲೀವ್ ಹತ್ರ ಕಮ್ಮಿ ಮಾಡಿಕೊಂಡು ಇದನ್ನ ಮಾಡ್ಕೊಳ್ಳಿ. ಅಷ್ಟು ಮಾಡಿದ್ರು ಇಷ್ಟೇನಾದರೂ ಅಪ್ ಆ್ಯಂಡ್ ಡೌನ್ ಬಂತು ಅಂತಂದರೆ, ಇಲ್ಲಿ ಬ್ಯಾಕಲ್ಲಿ ಸ್ಲೀವ್ ಕೆಳಭಾಗ ಸ್ವಲ್ಪ ಇಟ್ಕೊಂಡು ಇವೆರಡು ಒಂದೇ ಸಮ ನೋಡ್ಕೋಬೇಕು. ಅದು ಇಂಪಾರ್ಟೆಂಟೇ. ಒಂದೇ ಸಮ ನೋಡ್ಕೋಬೇಕು. ಒಂಚೂರು ಹೆಚ್ಚು ಕಮ್ಮಿ ಆದರೆ ಏನು ಪ್ರಾಬ್ಲಮ್ ಆಗಲ್ಲ, ತುಂಬ ಹೆಚ್ಚು ಕಮ್ಮಿ ಆಗಬಾರ್ದು. ಓಕೆನಾ? ಆ ರೀತಿ ಮಾಡಿಕೊಂಡು ಇದನ್ನು ಸರಿ ಮಾಡ್ಕೊಳ್ಳಿ. ಕ್ಲಿಯರ್ ಆಯಿತಾ? ಇಲ್ಲ ಮ್ಯಾಮ್, ನಮಗೆ ಫ್ರಂಟೇ ಉದ್ದ ಬಂದ್ಬಿಟ್ಟಿದೆ, ಬ್ಯಾಕೆ ಮೋಟ ಆಗಿದೆ ಮ್ಯಾಮ್ ಅಂತಂದರೆ ಈಸಿ. ಏನು ಹೇಳಿ, ಸೈ ಅಂತ ಪಟ್ಟಿ ಪೀಸ್ ಹತ್ರ ಇಟ್ಕೊಳ್ಳಿ, ಡಾಟ್ ಇನ್ನೂ ಸ್ವಲ್ಪ ಇಟ್ಕೊಳ್ಳಿ, ಇಲ್ಲಿ ಇಟ್ಕೊಳ್ಳಿ, ಎಲ್ಲ ಇಟ್ಕೊಳ್ಳೋಕೆ ಇದು ಆಪ್ಷನ್ ಇರುತ್ತೆ. ಎಲ್ಲ ಇಟ್ಕೊಂಡ ತಕ್ಷಣ ಇದು ಮೋಟ ಆಗುತ್ತೆ, ಎರಡು ಒಂದೇ ಸಮ ಆಗುತ್ತೆ. ಈ ರೀತಿ ಮಾಡ್ಕೋಬೋದು. ಈ ಥರ ಯಾಕೆ ಮ್ಯಾಮ್ ಫ್ರಂಟ್ ಯಾಕೆ ಉದ್ದ ಬರುತ್ತೆ ಅಂತಂದರೆ, ಇದರಲ್ಲೂ ಕೂಡ ನೀವೇನು ಮಾಡ್ತೀರಾ, ಪಟ್ಟಿ ಪೀಸ್ನ ಇಲ್ಲಿ ಅಳತೆ ಬ್ಲೌಸಲ್ಲಿ, ಕೆಲವ್ರ ಅಳತೆ ಬ್ಲೌಸಲ್ಲಿ ಪಟ್ಟಿ ಪೀಸು ಚಿಕ್ಕದಿರುತ್ತೆ. ಆವಾಗ ನೀವು ನಮ್ಮ ಅಳತೆ ಅಂದರೆ ಇದು ನೋಡ್ಕೊಂಡು ಅಳತೆ ತೊಗೊಂಡಿರ್ತೀರಾ, ಈ ಚಿಕ್ಕ ಅಳತೆ ನೋಡೋದು ಬಿಟ್ಬಿಟ್ಟು 3.5 ಹಾಕೊಂಡಾಗ ಇದು ಉದ್ದ ಬಂದಿರುತ್ತೆ. ಈ ಚಿಕ್ಕ ತೊಗೊಂಡೋಗಿ ಮರ್ತಿರ್ತೀರ. ಆ ಟೈಮಲ್ಲಿ ನೀವು ಇದನ್ನು ಫಾಲೋ ಮಾಡ್ಬೋದು. ಇದನ್ನು ಸ್ವಲ್ಪ ಇಟ್ಕೋಬೇಕು, ಇದನ್ನು ಸ್ವಲ್ಪ ಇಟ್ಕೊಂಡು ಇದನ್ನು ಸ್ವಲ್ಪ ಇಟ್ಕೊಂಡ್ರೆ ಇದು ಮೋಟ ಆಗುತ್ತೆ. ಎರಡನ್ನೂ ಒಂದೇ ಸಮ ಸ್ಟಿಚ್ ಹಾಕ್ಕೊಂಡ್ರೆ ಮುಗ್ದೋಯ್ತು. ಕ್ಲಿಯರ್ ಆಯಿತಾ? ಇದ್ರ ಮೇಲೂ ಏನಾದರೂ ಮತ್ತೆ ಸೈಡ್ ಫಿಟ್ಟಿಂಗಲ್ಲಿ ನೀವು ರಾಂಗ್ ಮಾಡಿದ್ರೆ ಇಲ್ಲೆಲ್ಲ ಲೂಸ್ ಬರುತ್ತೆ. ಒಂದು ಇಲ್ಲಿ ಈ ಭಾಗ ಲೂಸ್ ಬಂತು ಅಂದರೆ ಶೋಲ್ಡರ್ ಡ್ರಾಪ್ ಆಗುತ್ತೆ, ನೆನಪಿರಲಿ. ಈ ಭಾಗ ಇಲ್ಲೇನಾದ್ರು ಲೂಸ್ ಆಯಿತು ಅಂದರೆ ಈಗ ಬಿದ್ದು ಹೋಗ್ತಾ ಇರುತ್ತೆ. ಇವೆರಡೂ ಆಗ್ತಾ ಇರ್ತವೆ. ಅದು ಹಾಕ್ದಂಗೆ ಹೇಗೆ ಸೈಡಲ್ಲಿ ಮಾರ್ಕ್ ಹಾಕಬೇಕು ಅನ್ನೋದ ಹೇಳ್ಕೊಡ್ತೀನಿ. ನೋಡ್ಕೊಳ್ಳಿ,
ಇದು ಉಕ್ಸ್ ಪಟ್ಟಿ. ಓಕೆನಾ, ಬೆಂಡ್ ಮಾಡಿ. ಈ ಉಕ್ಸ್ ಪಟ್ಟಿಯಿಂದ ಇಲ್ಲ ಅಷ್ಟು ರೆಡಿ ಸ್ಟಿಚ್ ಎಷ್ಟಿದೆ ಅಲ್ಲಿಗೆ ನೋಡಿಕೊಂಡು ಒಂದು ಮಾರ್ಕ್ ಹಾಕ್ಕೊಳ್ಳಿ. ಅರ್ಥ ಆಯ್ತಾ? ಉಕ್ಸ್ ಪಟ್ಟಿ ಕಡೆಯಿಂದಲೇ ಇಲ್ಲಿಗೆ ಮಾರ್ಕ್ ಹಾಕ್ಕೋಬೇಕು. ನೆಕ್ಸ್ಟ್ ಮೊದಲನೇ ಉಕ್ಸಿನಿಂದ ರೆಡಿ ಸ್ಟಿಚ್ಚು ನಾವು ಯಾವಾಗಲೂ ಅಳತೆ ತಗೊತಾ ಇರ್ತೀವಲ್ಲ, ಇಲ್ಲಿಂದ ಇಲ್ಲಿಗೆ ಎಷ್ಟಿರುತ್ತೆ ನೋಡಿಕೊಂಡು ಇಲ್ಲೂ ಒಂದು ಮಾರ್ಕ್ ಹಾಕ್ಕೋಬೇಕು. ಟೋಟಲ್ ಇಲ್ಲೊಂದು ಮಾರ್ಕು ಇಲ್ಲೊಂದು ಮಾರ್ಕು ಇವೆರಡನ್ನು ಸೇರಿಸ್ಕೋಬೇಕು. ಓಕೆ, ಇವೆರಡನ್ನು ಸೇರಿಸ್ಕೋಬೇಕು. ಅದಾದಮೇಲೆ ಈ ಭಾಗ ಕೆಲವರು ನೋಡ್ಕೊಳ್ಳಿ, ನಿಮ್ಗೇನಾದ್ರೂ ಅಪ್ ಆ್ಯಂಡ್ ಡೌನ್ ಬಂದಿದೆಯಾ ಇಲ್ವಾ ಅಂತ ಭುಜದಿಂದ ನೋಡ್ಕೊಳ್ಳಿಲ್ಲ ಅಂದ್ರೂ ಆಲ್ಮೋಸ್ಟ್ ಸರಿ ಬಂದಿರುತ್ತೆ. ಒಂದು ಸಲ ನೋಡ್ಕೊಳ್ಳಿ. ನೋಡಿ, ನಮ್ಮದು ಸರಿ ಇದೆ, ಅಳತೆ ಕರೆಕ್ಟಾಗಿದ್ದು, ಬ್ಲೌಸ್ ಎಲ್ಲ ಹೊಲಿಯೋದು ಸರಿ ಇತ್ತು ಅಂದರೆ ಈ ಭಾಗನೂ ಕೂಡ ಸರಿ ಬರುತ್ತೆ. ನೋಡ್ಕೊಂಡ್ರಲ್ಲ, ಈ ಭಾಗ ಸರಿ ಬರಲಿಲ್ಲ ಅಂತಂದರೆ ಇಲ್ಲಿ ಲೂಸ್ ಬರುತ್ತೆ, ಕಂಕ್ಳು ಕೆಳಗಡೆ ಈ ಭಾಗ ಲೂಸ್ ಬರುತ್ತೆ. ಆದಷ್ಟು ನೋಡಿಕೊಂಡು ಮಾಡ್ಕೊಳ್ಳಿ. ನೆಕ್ಸ್ಟು ತೋಳಿನ ಕೆಳಭಾಗ, ತೋಳಿನ ಸುತ್ತಳತೆ ಈ ರೀತಿ ಲೈನ್ ಹಾಕ್ಕೊಂಡ್ರೆ ಆಯಿತು. ಓಕೆ, ಇದು ಹೊಲ್ದಾದ್ಮೇಲೆ ಡಾಟ್ ಹಿಡಿಯೋದು ಇದೆಲ್ಲ ಹೊಲಿಯೋದು ಒಂದ್ಸಲ ತೋರಿಸ್ಕೊಡ್ತೀನಿ. ಇವೆಲ್ಲ ಮೇಲಿರಬೇಕಾ ಕೆಳಗಿರಬೇಕಾ ಅಂತ ಹೊಲಿಬೇಕಾದ್ರೆ ಹೇಳ್ತೀನಿ. ಅವಾಗ ಇನ್ನೂ ಒಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿಬಿಟ್ಟು ಹೇಳ್ತೀನಿ. ಓಕೆನಾ? ಉಕ್ಸ್ ಪಟ್ಟಿ ಕಡೆನಾ ಉಕ್ಸ್ ಪಟ್ಟಿ ಕಡೆ ತೊಗೋಬೇಕು, ಕಾಜಾಪಟ್ಟಿನ ಕಾಜಾಪಟ್ಟಿ ಕಡೆ ತೊಗೋಬೇಕು. ಇದು ಕಾಜಾಪಟ್ಟಿ ಇಲ್ಲಿಂದ ಇಲ್ಲಿವರೆಗೂ ತೊಗೊಳ್ಳಿ. ಮೊದಲನೇ ಲಾಸ್ಟ್ ಕಾಜದಿಂದ ರೆಡಿ ಸ್ಟಿಚ್ವರೆಗೂ ಒಂದು ತೊಗೋಬೇಕು. ಅದಾದಮೇಲೆ ಮೊದಲನೇ ಕಾಜದಿಂದ ಇಲ್ಲಿ ರೆಡಿ ಸ್ಟಿಚ್ವರೆಗೂ ತೊಗೋಬೇಕು. ಓಕೆ, ಅರ್ಥ ಆಯ್ತಲ್ಲ? ಅದಾದಮೇಲೆ ತೋಳಿನ ಸುತ್ತಳತೆ ಕಾಜಾಪಟ್ಟಿ ಕಡೆನೇ ತೊಗೋಬೇಕು. ಇದು ತುಂಬ ಇಂಪಾರ್ಟೆಂಟು. ಕೆಲವರು ತೋಳು ಸಣ್ಣ ಇರುತ್ತೆ, ಕೆಲವರು ತೋಳು ಒಂದು ಕಡೆ ತೋಳು ದಪ್ಪ ಇರುತ್ತೆ, ಒಂದು ಕಡೆ ತೋಳು ಸಣ್ಣ ಇರುತ್ತೆ. ತುಂಬ ಜನಗಳದ್ದು ಈ ಥರ ಇರುತ್ತೆ. ನೋಡ್ಕೊಂಡು ತೊಗೊಳ್ಳಿ, ಆಯಿತಾ? ಓಕೆ, ಈ ಮೂರಕ್ಕೂ ಲೈನ್ಸ್ ಹಾಕಿದ್ರೆ ಮುಗಿತು. ಈ ಲೈನು ನೋಡ್ಕೊಳ್ಳಿ ನೀವು, ಆಗಲೇ ತೋರಿಸಿದ್ನಲ್ಲ ಆ ಥರ. ಇಷ್ಟೇ ಸೈಡ್ ಮಾರ್ಕ್ ಹಾಕ್ಕೊಂಡು ಫಿಟ್ಟಿಂಗ್ ಹಿಡಿಬೇಕು. ನಾನು ಆಮೇಲೆ ಡಾಟ್ ಹಿಡಿಬೇಕು. ಡಾಟ್ ಹಿಡಿಬೇಕಾದ್ರೆ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾಕೆ ನಾನು ಲಾಸ್ಟಲ್ಲಿ ಡಾಟ್ ಹಿಡಿತೀನಿ ಅಂತ. ಓಕೆನಾ? ಇದೆರಡು ಕ್ಲಿಯರ್ ಆಯ್ತಲ್ವಾ? ಈಗ ಸ್ಟಿಚ್ ಮಾಡೋಣ. ನಾನು ಓವರ್ಲಾಕ್ ಮಾಡಿಬಿಟ್ಟು ಸೈಡ್ ಸ್ಟಿಚ್ಚೇ ಮಾಡ್ಕೊತೀನಿ. ಓಕೆ, ಇವಾಗ ನಾವು ಸ್ಟಿಚ್ ಹಾಕಿದ್ದೀವ, ಲೈನ್ ಹಾಕ್ಕೊಂಬಂದಿದ್ದೀವಲ್ವ, ಲೈನೆಲ್ಲ ನಾವು ಮೇಲ್ಮಕ್ಕೆ ಮಾಡ್ಕೋಬೇಕು. ಇದನ್ನು ಸೈಡಲ್ಲಿ ಇಟ್ಕೊಂಡು ಒಂದು ಸ್ಟಿಚ್ ಹಾಕೋಣ. ಒಂದು ಬ್ಲೌಸಿಗೆ ಒಂದು ಸೈಡಲ್ಲಿ ಎಷ್ಟೆಷ್ಟು ಸ್ಟಿಚ್ ಬರಬೇಕಪ್ಪ ಅಂತಂದರೆ 3 ಅಥವಾ 4 ಅಂತೂ ಕಂಪಲ್ಸರಿ ಮಾಡಲೇಬೇಕು. ಎಷ್ಟು ಗ್ಯಾಪ್ ಇರಬೇಕು ಅನ್ನೋದು ತೋರಿಸ್ತೀನಿ, ನೋಡ್ಕೊಳ್ಳಿ. ಒಂದೇ ಸಮ ಇಟ್ಕೊಂಡಿರಬೇಕು. ಅಪ್ ಆ್ಯಂಡ್ ಡೌನ್ ಬರಬಾರ್ದು, ಸ್ಲೀವ್ ಹತ್ರ ಅಪ್ ಆ್ಯಂಡ್ ಡೌನ್ ಬರಬಾರ್ದು. ಈ ಪಟ್ಟಿ ಪೀಸ್ ಎಲ್ಲ ಮೇಲ್ಮಕ್ಕೆ ಇರಬೇಕು. ಇದೆಲ್ಲ ಮೇಲ್ಮಕ್ಕೆ ಇರಬೇಕು. ಕಾಣಿಸ್ತಿದೆಯಲ್ಲ? ಇದೆಲ್ಲ ಮೇಲ್ಮಕ್ಕೆ ಇರಬೇಕು. ಇಲ್ಲಿ ಒಂದೇ ಸಮ ಇರಬೇಕು. ಕಾಣಿಸ್ತಾ ಇದೆಯಲ್ಲ? ಇದು ಒಂದೇ ಸಮ ಇರಬೇಕು. ಆವಾಗ ನೀಟಾಗಿ ಸ್ಲೀವು ಕುತ್ಕೊಳ್ಳುತ್ತೆ. ಕಟ್ಟಿಂಗ್ ಎಲ್ಲ ಕರೆಕ್ಟಾಗಿ ಮಾಡ್ತು ಅಂದರೆ ಯಾವುದೇ ಅಪ್ ಆ್ಯಂಡ್ ಡೌನ್ ಬರಲ್ಲ. ಕಟ್ಟಿಂಗ್ ಮಾಡಬೇಕಾದ್ರೇ ನೀಟಾಗಿ ನೋಡಿಕೊಂಡು ಮಾಡ್ಕೊಳ್ಳಿ, ಆಯಿತಾ? ಓಕೆ, ಒಂದು ಸ್ಟಿಚ್ಚಿಗೂ ಮತ್ತೊಂದು ಸ್ಟಿಚ್ಚಿಗೂ ಎಷ್ಟಪ್ಪ ಗ್ಯಾಪ್ ಇರಬೇಕು ಅಂದರೆ ಇಷ್ಟು, ಒಂದು ಟೆನ್ಷನ್ ಮಾರ್ಜಿನ್ ಇಷ್ಟು ಗ್ಯಾಪ್ ಇರಬೇಕು. ಓಕೆ, 2 ಆಯಿತು. ಇಲ್ಲಿ ಮತ್ತು 3 ಇವೆಲ್ಲ ಆಮೇಲೆ ಒಂದೇ ಸಮಾನ ಮಾಡಿಕೊಂಡು, ಓಕೆ 3 ಆಯಿತು. ಇನ್ನೊಂದು 4 ಬೇಕು ಅಂತಂದರೆ ತುಂಬ ಕೆಲವರು ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ, ನಾವು ಬಿಚ್ಕೊಡ್ತೀವಿ ಅಂತಂದರೆ 5 ಕೂಡ ಹಾಕ್ಕೊಳ್ಳಿ. ಏನು ಪ್ರಾಬ್ಲಮ್ ಏನು ಆಗಲ್ಲ. ಒಂದು ಸ್ಟಿಚ್ ಹಾಕೋದ್ರಲ್ಲಿ ಅಲ್ವಾ, ಅವ್ರಿಗೆ ಖುಷಿಯಾಗೋಗುತ್ತೆ. ಪರವಾಗಿಲ್ಲಪ್ಪ ನೀಟಾಗಿ ಹೊಲ್ದಿದ್ದಾರೆ ಅಂತ. ಎಲ್ಲೂ ಅಪ್ ಆ್ಯಂಡ್ ಡೌನ್ ಬರಬಾರ್ದು. ಓಕೆ, 4 ಆಯಿತು. 4 ಸಾಕಾಗುತ್ತೆ. ಬಟ್ ನಾವು ಕಚ್ಚಾ ಜಾಸ್ತಿ ಬಿಟ್ಟಿರೋದ್ರಿಂದ ಇನ್ನೊಂದು ಸ್ಟಿಚ್ ಹಾಕ್ಕೊಡೋಣ. ಇಷ್ಟೇ ಗ್ಯಾಪ್ ಇರಬೇಕು ಒಂದು ಸ್ಟಿಚ್ಚಿಗೂ ಮತ್ತೊಂದು ಸ್ಟಿಚ್ಚಿಗೂ. ಏನಕ್ಕಪ್ಪ ಅಂತಂದರೆ ಒಂದು ಸ್ಟಿಚ್ ರಿಮೂವ್ ಮಾಡಿದ್ರೆ ಒಂದು ಸ್ವಲ್ಪ ದಪ್ಪಾಗಿದ್ದರೆ ಸ್ವಲ್ಪ ದಪ್ಪಾಗಿದೆ ಟೈಟ್ ಆಗುತ್ತೆ ಅಂದರೆ ಒಂದು ಸ್ಟಿಚ್ ರಿಮೂವ್ ಮಾಡಿಕೊಂಡ್ರೆ ನಿಮಗೆ ಕರೆಕ್ಟಾಗಿ ಬರುತ್ತೆ. ಓಕೆ, ಇಷ್ಟೇ ಗ್ಯಾಪ್ ಇರಬೇಕು. ಆಮೇಲೆ ಇದನ್ನು ಸ್ಟ್ರೈಟ್ ಕಟ್ ಮಾಡ್ಕೊಂಡು ನಾವು ಓವರ್ಲಾಕ್ ಮಾಡ್ಕೊಳ್ಳೋಣ. ಆಮೇಲೆ ಈ ಸೈಡ್ ಒಂದನ್ನು ಕೆಳಗಡೆಯಿಂದ ಮಾಡಬೇಕು, ಇನ್ನೊಂದನ್ನು ಮೇಲ್ಗಡೆಯಿಂದ ಮಾಡಬೇಕು. ಉಲ್ಟಾ ಮಾಡೋಂಗಿಲ್ಲ. ಫ್ರಂಟ್ ಸೈಡಲ್ಲೇ ನಾವು ಅಟ್ಯಾಚಿಂಗ್ನ ಮಾಡ್ಕೋಬೇಕು.
ಉಲ್ಟಾ ಯಾವುದೇ ಕಾರಣಕ್ಕೂ ಸ್ಟಿಚ್ ಹಾಕ್ಕೊಳಕ್ಕೆ ಹೋಗ್ಬೇಡಿ. ಈ ಥರ ಇಟ್ಕೊಂಡು ಹಿಂಗೆ ಈ ರೀತಿ ಉಲ್ಟಾ ಸ್ಟಿಚ್ ಹಾಕ್ಬೇಡಿ. ಫ್ರಂಟ್ ಸೈಡಲ್ಲೇ ಮಾಡಿಕೊಂಡು ಒಂದನ್ನು ಮೇಲ್ಗಡೆಯಿಂದ ಮಾಡ್ಕೊಳ್ಳಿ, ಇನ್ನೊಂದನ್ನು ಕೆಳಗಡೆಯಿಂದ ಮಾಡ್ಕೊಳ್ಳಿ. ಓಕೆನಾ? ಇವೆರಡನ್ನೂ ಒಂದೇ ಸಮ ನೀಟಾಗಿ ಕೂರಿಸ್ಕೊಂಡು ಇಲ್ಲಿಂದ ಸ್ಟಿಚಿಂಗ್ ತೊಗೊಳ್ಳಿ. ಹೀಗೆ ಒಂದೇ ಸಮ ಕೂತಿರಬೇಕು. ಇವೆರಡು ಒಂದೇ ಸಮ ಇರಬೇಕು. ನೋಡ್ಕೋಬೇಕು ಈ ಥರ ಬಂದಿದೆಯಾ, ಸರಿ ಇದೆಯಾ ಅಂತ. ಇಲ್ಲ ಅಂತಂದರೆ ಯಾವ್ದು ದೊಡ್ಡದಿರುತ್ತೆ ಅದನ್ನ ಒಂದು ಸ್ವಲ್ಪ ಇಟ್ಕೊಂಡು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ನಾವೆಲ್ಲ ಕಟ್ಟಿಂಗ್ ಸರಿ ಇರೋದ್ರಿಂದ ಎರಡು ಒಂದೇ ಸಮನೆ ಬರ್ತಾಯಿದೆ. ಆದಷ್ಟು ನೀವು ಇದೇ ರೀತಿ ಮಾಡೋದನ್ನ ಕಲ್ತ್ಕೊಳ್ಳಿ, ಆಯಿತಾ? ಈ ರೀತಿ ಇಟ್ಕೊಂಡು ಕಟ್ಟಿಂಗ್ ಕರೆಕ್ಟಾಗಿತ್ತು ಅಂದರೆ ನೋಡಿ ಇದೇ ರೀತಿ ಕರೆಕ್ಟಾಗಿಯೇ ಬರುತ್ತೆ. ಅಪ್ ಆ್ಯಂಡ್ ಡೌನ್ ಆಗಲಿ, ಸ್ಲೀವ್ ಹತ್ರ ಏರುಪೇರಾಗಲಿ ಯಾವುದು ಬರೋಲ್ಲ, ಕರೆಕ್ಟಾಗಿಯೇ ಇರುತ್ತೆ. ಓಕೆನಾ? ಈಗ ಪ್ರತಿಯೊಂದನ್ನು ಆ ಕಡೆ ಸ್ಟಿಚ್ ತೋರಿಸಿದ್ನಲ್ಲ ಅದೇ ರೀತಿ ಇಲ್ಲೂ ಕೂಡ ನಾನು 5 ಸ್ಟಿಚ್ ಆಮೇಲೆ ಹಾಕ್ಕೊತೀನಿ. ಈಗ ನಿಮಗೆ ಡಾಟ್ ಹಿಡಿಯೋದನ್ನ ಹೇಳ್ಕೊಡ್ತೀನಿ. ಬ್ಯಾಕ್ ಹೊಲಿದ ತಕ್ಷಣ ಕೆಲವರು ಡಾಟ್ ಹಿಡಿತಾರೆ, ನಾವು ಡಾಟ್ ಹಿಡಿಯಲ್ಲ. ಯಾಕಪ್ಪ ಅಂತಂದರೆ ನೋಡಿ, ಕಾಜಾಪಟ್ಟಿ ಕಡೆಯಿಂದ ಅಳತೆ ತಗೊಳ್ಳಿ. ಇಲ್ಲಿಂದ ಇಲ್ಲಿ ಇದು ಸರಿ ಇದೆ ಅಲ್ವಾ? ಕಾಜಾಪಟ್ಟಿಯಿಂದ ಕಾಜಾಪಟ್ಟಿ ಸರಿ ಇದೆ. ಇಲ್ಲಿ ನಾವು ಡಾಟ್ ಹಿಡಿಬೇಕು. ಎಷ್ಟಪ್ಪ ಡಾಟ್ ಹಿಡಿಬೇಕು ಅಂತಂದರೆ ಈ ಭಾಗ ಇಲ್ಲಿ ಎಷ್ಟು ಉಳ್ಕೊಂಡಿದೆ, ಇಲ್ಲಿಂದ ಇಲ್ಲಿಗೆ 4 ಇಂಚ್ ಉಳ್ಕೊಂಡಿದೆ. ಅಂದರೆ ನಾವು 1 ಇಂಚಿಗೆ ಫೋಲ್ಡ್ ಮಾಡಿ ನಾವು ಇಲ್ಲಿ ಬ್ಯಾಕಲ್ಲಿ ಈ 1 ಇಂಚಿಗೆ ನಾವು ಫೋಲ್ಡ್ ಮಾಡಿ ನಾವು ಡಾಟ್ನ ಇಟ್ಕೋಬೇಕು. ಡಾಟ್ ಎಲ್ಲಪ್ಪ ಇಡಬೇಕು ಅಂತಂದರೆ ಎರಡೂ ಭುಜನ ಈ ರೀತಿ ಫೋಲ್ಡ್ ಮಾಡಿ ಸೆಂಟ್ರಲ್ಲಿ ನಾವು ತಗೋಬೇಕು. ಮಧ್ಯದಲ್ಲಿ ತೊಗೊಂಡು 1 ಇಂಚಿಗೆ ನಾವು 1 ಇಂಚಿಗೆ ಆಯ್ತಲ್ವ, 4 ಇಂಚ್ ಇರೋದ್ರಿಂದ 1 ಇಂಚಿಗೆ ಫೋಲ್ಡ್ ಮಾಡಿಕೊಂಡ್ರೆ 1 ಇಂಚು ಪ್ಲಸ್ 1 ಇಂಚು 2 ಇಂಚ್ ಆಗುತ್ತೆ. ಉದ್ದ ಬಂದು 3.5 ಇಂಚ್ ತೊಗೊಂಡ್ರೆ ಕರೆಕ್ಟಾಗಿ ಬರುತ್ತೆ. ನೀವು ಆ ಮಾರ್ಕ್ ಹಾಕ್ಕೊಂಡಾದ್ರೂ ನೀವು ಮಾಡ್ಕೊಳ್ಳಿ, ಆಯಿತಾ? ಓಕೆ, ನೆಕ್ಸ್ಟು ಈ ಕಡೆದು ಈ ಸೆಂಟ್ರಿಂದ ಈ ಸೆಂಟರ್ ಕರೆಕ್ಟಾಗಿಯೇ ಫೋಲ್ಡ್ ಮಾಡ್ಕೊಂಡು ತೊಗೊಂತು ಅಂದರೆ ಯಾವುದೇ ಉದ್ದನೂ ಆಗಲ್ಲ, ಕಮ್ಮಿನೂ ಆಗಲ್ಲ, ಕರೆಕ್ಟಾಗಿಯೇ ಬರುತ್ತೆ. ಫಸ್ಟೇ ನಾವೇನು ಮಾಡ್ತೀವಿ, 3/4 ಇಂಚಿಗೋ ಅರ್ಧ ಇಂಚಿಗೋ ಹಿಡಿತು ಅಂದರೆ ಲಾಸ್ಟಲ್ಲಿ ಅಡ್ಜಸ್ಟ್ ಮಾಡೋಕ್ಕಾಗಲ್ಲ. ಈ ಸೈಡಲ್ಲಿ ನಾವು ಸ್ಟಿಚ್ ಹಾಕೋಣಕ್ಕೆ ಹೋಗ್ತೀವಿ, ಆಗ ನಮಗೆ ಇಲ್ಲಿ ಟೈಟ್ ಬರುತ್ತೆ, ಚೆಸ್ಟ್ ಹತ್ರ ಫುಲ್ ಪ್ರೆಸ್ ಆದಂಗೆ ಬರುತ್ತೆ. ಅದಕ್ಕೆ ನಾವು ಲಾಸ್ಟಲ್ಲಿ ನೋಡಿಕೊಂಡು ಈ ಡಾಟ್ನ ಅಡ್ಜಸ್ಟ್ ಮಾಡ್ಕೋಬೇಕು. ಚಿಕ್ಕದು ಹಿಡಿಬೇಕಾ ದೊಡ್ಡದು ಹಿಡಿಬೇಕಾ ಅಂತ ನೋಡಿಕೊಂಡು ಇದನ್ನ ಹಿಡಿದ್ರೆ ಕರೆಕ್ಟಾಗಿಯೇ ಬರುತ್ತೆ. ತೋರಿಸ್ತಾ ಇದ್ದೀನಿ. ಕಾಜಾಪಟ್ಟಿಯಿಂದ ಕಾಜಾಪಟ್ಟಿ ಇಟ್ಕೊಳ್ಳಿ. ಇವೆರಡನ್ನೂ ನೋಡ್ಕೊಳ್ಳಿ, ಸಮ ಇದೆ. ಆಮೇಲೆ ಸೆಂಟ್ರ್ ಡಾಟ್ ನೋಡ್ಕೊಳ್ಳಿ. ಅದಾದಮೇಲೆ ಲಾಸ್ಟಲ್ಲೂ ಕೂಡ ನೋಡ್ಕೊಳ್ಳಿ, ಒಂದೇ ಸಮ ಇದೆ. ಟೋಟಲ್ಲು ಎರಡೂ ಕೂಡ ಅಳತೆ ಬ್ಲೌಸು, ನಾವು ಹೊಲಿಯೋ ಅಳತೆ ಬ್ಲೌಸು ಮತ್ತು ನಾವು ಹೊಲಿದಿರೋ ಬ್ಲೌಸ್ ಎರಡೂ ಕೂಡ ಸೇಮೇ ಇದೆ. ಇನ್ನು ನಮ್ಮದು ಒಂದೇ ಒಂದು ಪಾಯಿಂಟ್ ನಾವು ಜಾಸ್ತಿ ಕೊಟ್ಟಿದ್ದೀವಿ. ಕಾಟನ್ದು ಲೈನಿಂಗ್ ಹಾಕಿರೋದ್ರಿಂದ ಹಾಕೊಂಡ ತಕ್ಷಣ ಸ್ವಲ್ಪ ಟೈಟ್ ಅನಿಸುತ್ತೆ ಅನ್ನೋ ಕಾರಣಕ್ಕೆ ನಾವು 1 ಪಾಯಿಂಟ್ ಕಾಣಿಸ್ತಾ ಇದೆಯಲ್ಲ, 1 ಪಾಯಿಂಟ್ ಜಾಸ್ತಿ ಕೊಟ್ಟಿದ್ದೀವಿ. ಈ ಬ್ಲೌಸು ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ಓಕೆನಾ? ನೀವು ಕೂಡ ಇದೇ ರೀತಿ ಸೈಡಲ್ಲಿ ಮಾರ್ಕ್ ಹಾಕ್ಕೊಂಡು ಹೊಲ್ಕೊಳ್ಳಿ, ಆಯಿತಾ? ಹೊಲ್ಕೊಂಡು ಚೆನ್ನಾಗಿ ಹೊಲಿದು ನೀವು ಹೊಲ್ಕೊಳ್ಳಿ, ಕಸ್ಟಮರ್ಗೂ ಹೊಲಿದು ಕೊಡಿ, ಆಯಿತಾ? ಸರಿ ಕಣ್ರು, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಏನು ಮಾಡಬೇಕು, ಪಟ್ ಅಂತ ಒಂದು ಲೈಕ್ ಮಾಡಬೇಕು, ಬೇರೆಯವ್ರಿಗೆಲ್ಲ ಶೇರ್ ಮಾಡಬೇಕು. ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಬೇಕು. ಓಕೆ, ಬಾಯ್.